ಏನ್ ನಾಟಿ ಕೋಳಿ ಸೌಂಡೇ ಮಾಡ್ತಾ ಇಲ್ಲ, ನಾಟಿ ಕೋಳಿ ಕೂಗ್ತಾನೆ ಇಲ್ಲ ಅಂತ ಅನ್ಕೋಬೇಡಿ. ವಾಲ್ಯೂಮ್ ಕಮ್ಮಿ ಮಾಡಿದೆ. ಈಗ ನಾಟಿ ಕೋಳಿ ಸೌಂಡ್ ಏನು, ನಾಟಿ ಕೋಳಿ ಕದರ್ ಏನು ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ಹಿಡ್ಕೊಂಡ್ರೆ ನಾಟಿ ಕೋಳಿ ಈ ರೀತಿ ರೆಕ್ಕೆ ಹೊಡಿತಾನೆ ಇರ್ಬೇಕು ನೋಡಿ. ನಾನೇನು ಇಂಜೆಕ್ಷನ್ ಕೊಡ್ತಾ ಇಲ್ಲ, ಬೆಂಡ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಬ್ಬ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರೆ ನಾಟಿ ಕೋಳಿ ಅಂದ್ರೇನು, ನಾಟಿ ಕೋಳಿ ಎಲ್ಲಿಂದ ತರ್ತೀವಿ, ಎಷ್ಟು ತರ್ತೀವಿ, ಇನ್ನು ನಾಟಿ ಕೋಳಿ ವಿಚಾರ, ಈ ನಾಟಿ ಕೋಳಿ ಹೇಗೆ ಕಂಡುಹಿಡಿಬೋದು, ಎಲ್ಲ ವಿಚಾರ ತಿಳ್ಕೊಬೋದು. ಅದಕ್ಕೂ ಮುಂಚೆ ನಮ್ಮ ಸಂತೆ ನೋಡ್ಕೊ ಬರೋಣ ಬನ್ನಿ. ನಾಟಿ ಕೋಳಿ ಮೊಟ್ಟೆ ಇಡ್ಬೇಕು, ಮೊಟ್ಟೆ ಇಟ್ಟು ಮರಿ ಮಾಡ್ಬೇಕು. 2 ತಿಂಗಳು ಮರಿಗಳ ಜೊತೆಲಿಟ್ಕೊಂಡು ಪೋಷಣೆ ಮಾಡಬೇಕು. ಸೂಪರ್ ಕೋಳಿ ಅದು ನಾಟಿ ಕೋಳಿ, ಸೂಪರ್ ಕೋಳಿ ನಮ್ಮ ನಾಟಿ ಕೋಳಿ, ಸೂಪರ್ ಕೋಳಿ ನಮ್ಮ ನಾಟಿ ಕೋಳಿ. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರಕ್ಕೆ ಇಷ್ಟು ಕೋಳಿ ತೊಗೊಂಡೋಗ್ತಾ ಇದ್ದೀನಿ. ಈ ದಿನ ಇಂಥ ದೊಡ್ಡ ಸದ್ದಲ್ಲಿ ಬಂದು ನಾವು ಕೋಳಿ ಪರ್ಚೇಸ್ ಮಾಡೋದು. ನೋಡಿ, ಕೋಳಿ ಎಲ್ಲ ಖಾಲಿಯಾಗಿದೆ. ಇಷ್ಟು ಜಾಲರಿಗೂ ಫುಲ್ ಮಾಡ್ಕೋತೀವಿ, ಖಾಲಿಯಾಗಿದೆ. ಹೊಸ ಕೋಳಿ ತಗೊಂಡ್ಬಂದಿದ್ದೀನಿ ಈಗ. ಶಂಕರ್ ನಾಟಿ ಕೋಳಿ ಡಾಬಾ, ಶಂಕರ್ ನಾಟಿ ಕೋಳಿ ಡಾಬಾ, ಶಂಕರ್. ಏನ್ ನಾಟಿ ಕೋಳಿ ಸೌಂಡೇ ಮಾಡ್ತಾ ಇಲ್ಲ, ನಾಟಿ ಕೋಳಿ ಕೂಗ್ತಾನೆ ಇಲ್ಲ ಅಂತ ಅನ್ಕೋಬೇಡಿ. ವಾಲ್ಯೂಮ್ ಕಮ್ಮಿ ಮಾಡಿದೆ. ಈಗ ನಾಟಿ ಕೋಳಿ ಸೌಂಡ್ ಏನು, ನಾಟಿ ಕೋಳಿ ಕದರ್ ಏನು ಅಂತ ಈಗ ತೋರಿಸ್ತೀನಿ ನೋಡಿ. ಈ ಕೋಳಿಗಳನ್ನ ತಾಯಿ ಕೋಳಿನ ಮೊಟ್ಟೆ ಇರಿಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿರ್ತಾರೆ. ರೈತರುಗಳು ಸಂತೆಗೆ ತಂದಿರ್ತಾರೆ, ಸಂತೆಯಿಂದ ನಾನು ತರ್ತೀನಿ. ನಮ್ಮ ರೈತ ಬಂದವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ತಾಯಿ ಕೋಳಿಂದನೇ ಮೊಟ್ಟೆ ಇರಿಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿರೋಂಥ ಕೋಳಿನ 100-150 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಜಾಸ್ತಿ ಕೋಳಿ ಇದ್ರೆ ನಾನೇ ಬಂದು ತಗೋತೀನಿ, ನನಗೆ ಫೋನ್ ಮಾಡ್ಬೋದು. ಅನಂತರ ವಿಡಿಯೋ ಕಳಿಸ್ಬೇಕಾಗುತ್ತೆ, ನೀವು ಅದನ್ನ ನೋಡಿ ನಾನು ಚಾಯ್ಸ್ ಮಾಡ್ತೀನಿ. ಕಮ್ಮಿ ಸಾಕಾಣಿಕೆ ಮಾಡಿರೋರಾದರೆ ನಮ್ಮ ಹೋಟೆಲ್ನೇ ತಂದು ಕೊಡ್ಬೋದು.
ನಮ್ಮ ರಾಮನಗರ ಜಿಲ್ಲೆ ರೈತರಿಗೆ ಆಲ್ರೆಡಿ ನಾನು ನಾಟಿ ಕೋಳಿ ಸಾಕೋಕ್ಕೆ ಕೋಳಿಗಳು ಕೊಡ್ತಾ ಇದ್ದೀನಿ. ಒರಿಜಿನಲ್ ನಾಟಿ ಕೋಳಿ ಆಗಿರೋದ್ರಿಂದ ಅವು ತಗೊಂಡೋಗಿ ಅವ್ರು ಮೊಟ್ಟೆ ಇಕ್ಸಿ ತುಂಬ ಜನ ಮರಿ ಮಾಡಿಸಿ ಬೆಳವಣಿಗೆ ಮಾಡ್ಕೊಂಡಿದ್ದಾರೆ. ನಾನು ರೈತರಿಗೆ ಕೋಳಿ ಕೊಡಬೇಕಾದ್ರೆ 1 kgಗೆ 450 ರೂಪಾಯಿ ರೇಟ್ ತಗೋತೀನಿ. 450 ರೂಪಾಯಿ ಯಾವ ಉದ್ದೇಶಕ್ಕೆ ತಗೋತೀನಿ ಅಂದರೆ ನಾನು ತುಂಬ 150, 200, 250 ಕಿಲೋಮೀಟರ್ನ ಕೋಳಿ ತರ್ತೀನಿ. ನಮ್ಮ ಭಾಗದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ತುಂಬ ಕಮ್ಮಿ ಇದೆ. ಹಾಗಾಗಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ವೇಟ್ಲೆಸ್ಸು. ಇನ್ನೊಂದು ಉದಾಹರಣೆ ಏನಂದರೆ ನಾವು ಹೋಟ್ಲಾಗಿರೋದ್ರಿಂದ ಸಣ್ಣ ಕೋಳಿಗಳು ಕಟ್ ಮಾಡಿದಾಗ 2-3 ಪೀಸ್ ಕಮ್ಮಿ ಬರುತ್ತೆ, ದಪ್ಪ ಕೋಳಿ ಕಟ್ ಮಾಡಿದಾಗ 2-3 ಪೀಸ್ ಜಾಸ್ತಿ ಬರುತ್ತೆ. ಅದು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನನಗೂ ಲಾಸ್ ಆಗಬಾರ್ದು, ರೈತರಿಗೂ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು 450 ರೂಪಾಯಿ ತಗೋತಾ ಇದ್ದೀನಿ. ದಯವಿಟ್ಟು ಈ ವಿಚಾರ ಕನ್ಫ್ಯೂಸ್ ಮಾಡ್ಕೋಬೇಡಿ. ತುಂಬ ಜನ ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡಿ ಸರ್ ತುಂಬ ಚೆನ್ನಾಗಿದೆ, ಮನೆಗೊಂದು ಕೋಳಿ ಬೇಕು ಸರ್ ಅನ್ನೋರು ಕೇಳೋರಿದ್ದಾರೆ. ಮತ್ತು ನಮ್ಮ ಫ್ರೆಂಡ್ಸು ತುಂಬ ಜನ ತೊಗೊಂಡೋಗ್ತಾರೆ. ಅವ್ರ ಹತ್ರ ನಾನು 2 days 3 days ಆದಮೇಲೆ ಕೋಳಿ ತಂದು 2 days 3 days ಆದಮೇಲೆ 500 ರೂಪಾಯಿ ಚಾರ್ಜ್ ಮಾಡ್ತೀನಿ. ಯಾವ ಉದ್ದೇಶಕ್ಕೋಸ್ಕರ ಅಂದರೆ ನಾನು KG ಲೆಕ್ಕ ತೊಗೊಂಬಂದಿರ್ತೀನಿ. ಜಾಲ್ರಿಗೆ ಹಾಕಿದಾಗ ಇವು ಹೊರಗಡೆ ಬಿಟ್ಟು ಮೇಲಿರೋ ಕೋಳಿ ಆಗಿರೋದ್ರಿಂದ ಜಾಲ್ರಿಗೆ ಹಾಕಿದಾಗ ರೇಟ್ ಲೆಸ್ ಆಗುತ್ತೆ. ಹಾಗಾಗಿ ನನಗೆ ಲಾಸ್ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ, ಲಾಭ ತಗೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ನಮ್ಮ ರಾಮನಗರ ಜಿಲ್ಲೆ ರೈತರುಗಳಿಗೆ ನಾಟಿ ಕೋಳಿ ಸಾಕೋ ಪ್ರಿಯರಿಗೆ ನಾಟಿ ಕೋಳಿ ಆಲ್ರೆಡಿ ಕೊಡ್ತಾ ಇದ್ದೀನಿ. ಮೊದಲೇ ಫೋನ್ ಮಾಡ್ತಾರೆ ನನಗೆ, ತರೋ ದಿನ ಎಕ್ಸ್ಟ್ರಾ ತೊಗೊಬರ್ತೀನಿ, ತರೋ ದಿನ ಮಾತ್ರ ನಮ್ಮ ರೈತರು ಕೊಡ್ತೀನಿ, ಬೇರೆ ದಿನ ನಾನು ಕೊಡೋದಿಲ್ಲ. ಯಾಕೆ ಅಂದರೆ ತಂದು ಕೂಡಾಕೋದ್ಮೇಲೆ ಸಾಕ ಕೊಡೋಕ್ಕೆ ನನಗಿಷ್ಟ ಇರಲ್ಲ. ಹಾಗಾಗಿ ಹಾರವಳ್ಳಿಯಿಂದ ಇಬ್ಬರು ಯುವಕರು ನಾಟಿ ಕೋಳಿ ಸಾಕಬೇಕು ತುಂಬ ಕುತೂಹಲ ಇದೆ ಅವರಿಗೆ. ಆಲ್ರೆಡಿ ಸೆಡ್ಡೆಲ್ಲ ಮಾಡಿದ್ದಾರೆ. ಸೆಡ್ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡಿ. ಸೆಡ್ ಅಂದರೆ ಆ ಥರ ಸೆಡ್ ಅಲ್ಲ, ಸಿಂಪಲ್ಲಾಗಿ ಮಾಡಿ ಮತ್ತು ಮೀನಿನ ಬಲೆಯಲ್ಲಿ ಹಾಕಿ ಪರ್ದೆ ಹಾಕಿ ಮಾಡಿದ್ದಾರೆ. ಹಾಗಾಗಿ ಅವ್ರು ಬಂದಿದ್ದಾರೆ, ಅವರು ಕೋಳಿ ಕೊಡಬೇಕು. ಅವ್ರು ಕೋಳಿ ಕೊಡೋದು ಮುಂಚೆ ಅವರಿಂದ ಮಾತಾಡ್ತೀನಿ. ನೀವು ಯಂಗ್ ಮ್ಯಾನು ಆದರೂ ನಾಟಿ ಕೋಳಿ ಸಾಕಬೇಕು ತುಂಬ ಕುತೂಹಲದಿಂದ ನಾಟಿ ಕೋಳಿ ತೊಗೊಳಕ್ಕೆ ಬಂದಿದ್ದೀರಾ. ನಿಮ್ಮ ಮನ್ಸಿಗೆ ಬಂದಿದ್ದ 2 ಮಾತನ್ನ ಹಂಚ್ಕೊಳ್ಳಿ. ನಮಸ್ತೆ, ನಾವು ಹಾರವಳ್ಳಿಯಿಂದ ಬಂದಿರೋದು, ರಾಮನಗರ ಡಿಸ್ಟ್ರಿಕ್ಗೆ. ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಲಾಕ್ಡೌನು, ಕೋವಿಡ್ಡು, ಈ ಟೈಮಲ್ಲಿ ಮನೆ ಬಿಟ್ಟು ಬೇರೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಮನೇಲೇ ಕೂತು ಕೆಲಸನೂ ಇರಲಿಲ್ಲ, ಏನೂ ಇಲ್ಲ. ಯೂಟ್ಯೂಬಲ್ಲಿ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಶಂಕರಣ್ಣನ ವೀಡಿಯೋ ನೋಡಿದೆ. ನಾಟಿ ಕೋಳಿ ಅನ್ನೋದು ನನಗೆ ಗಂಧ ಗಮನ, ಅದ್ರ ಮೇಲೆ ಆಸಕ್ತಿ ಏನೂ ಇರಲಿಲ್ಲ. ಶಂಕರಣ್ಣನ ವೀಡಿಯೋ ನೋಡ್ತಾ ನಾಟಿ ಕೋಳಿ ಮೇಲೆ ಆಸಕ್ತಿ ಉಂಟಾಯಿತು. ಅದರಲ್ಲೂ ಹಳ್ಳಿಗಳಲ್ಲಿ ಬೆಳಗ್ಗೆ ಎಲ್ಲ ಮೇಯ್ದು ಗೂಡಲ್ಲಿ ರಾತ್ರಿ ಟೈಮಲ್ಲಿ ಕೂಡಾಕಿ ಒರಿಜಿನಲ್ ನಾಟಿ ಕೋಳಿಗಳ ಮೇಲೆ ಸ್ವಲ್ಪ ಗಮನ, ಆಸಕ್ತಿ ಎಲ್ಲ ಜಾಸ್ತಿ ಆಯಿತು. ಹಂಗೆ ಶಂಕರಣ್ಣನಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು, ಕಾಲ್ ಮಾಡಿದೆ, ಕೂಡಿಸಿ ಮಾತಾಡಿಸಿ ಅದ್ರ ಬಗ್ಗೆ ಎಲ್ಲ ನನಗೆ ಅರ್ಥ ಮಾಡಿಸ್ತಾ ಇನ್ನೂ ಆಸಕ್ತಿ ಜಾಸ್ತಿ ಆಯಿತು. ನನಗೆ ನಾಟಿ ಕೋಳಿ ಕಮ್ಮಿ ಪ್ರಮಾಣದಲ್ಲಿ ಸಾಕಿ ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ನಾನು ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶಂಕರಣ್ಣನ ಹತ್ರ ಸಜೆಷನ್ಸ್ ತೊಗೊಂಡು ಇವಾಗ ಅವ್ರ ಹತ್ರ ಕೋಳಿಗಳು ತೊಗೊಳಕ್ಕೆ ಬಂದಿದ್ದೀವಿ. ಮೊಟ್ಟೆ ಕೊಡುವಂತ ನಾಟಿ ಕೋಳಿ ಅಂದ್ರೆ ಎಲ್ಲೇ ಸಾಕಿರಿ ಹೇಗೆ ಇರಲಿ, ತಾಯಿ ಕೋಳಿ ಮೊಟ್ಟೆ ಇಕ್ಬೇಕು, ಮರಿ ಮಾಡ್ಬೇಕು. ಇದೇ ಒರಿಜಿನಲ್ ನಾಟಿ ಕೋಳಿ. ಎಷ್ಟೋ ಜನ ಹೇಳ್ತಾರೆ ಕಾಲು ತುಂಡ ಇರಬೇಕು ಅಂತ. ಕಾಲು ತುಂಡಾನ ಇರಲಿ ಉದ್ದಾನ ಇರಲಿ, ಒರಿಜಿನಲ್ ನಾಟಿ ಕೋಳಿ ಮೊಟ್ಟೆ ಇಕ್ಬೇಕು, ಮರಿ ಮಾಡಬೇಕು. ನಾಟಿ ಕೋಳಿ ಹೇಗಿರಲಿ ವಿಶೇಷ ನೋಡಿ, ಮಕ್ಕ ಈ ರೀತಿ ಫುಲ್ ರೆಡ್ ಇರಬೇಕು, ಮೂತಿ ಕಟ್ಟೆ ಆಗಿರಬಾರ್ದು, ಮತ್ತೆ ಕಾಲು ಗಲೀಜಾಗಿರ್ಬೇಕು. ಎಷ್ಟೇ ಕೋಳಿ ಇದೆಯೋ ಎಷ್ಟು ಸಾಕೋ ಜಾಗದಲ್ಲಿ ಎಷ್ಟು ಕೋಳಿ ಇದೆಯೋ ಅಷ್ಟು ಕೋಳಿ ಡಿಫ್ರೆಂಟ್ ಸೈಜ್ ಇರಬೇಕು. ತಾಯಿ ಕೋಳಿ ಇರಬೇಕು, ಮರಿ ಕೋಳಿ ಇರಬೇಕು, ಮತ್ತೆ ಮೊಟ್ಟೆ ಇಕ್ಕೋದು ಇರಬೇಕು, ಸಣ್ಣದು 2 ತಿಂಗಳದು 3 ತಿಂಗಳದು ಎಲ್ಲ ಇರಬೇಕು. ಮತ್ತೆ ಇನ್ನೊಂದು ವಿಶೇಷ, ಈಗ ರೆಕ್ಕೆ ಹಿಡ್ಕೊಂಡು ರೆಕ್ಕೆ ಅಳ್ಳಾಡ್ತಾ ಇರಬೇಕು ಯಾವಾಗಲೂ. ಈಗ ಹಿಡ್ಕೊಂಡ್ರೆ ಒದ್ದಾಡ್ತಾ ಇರಬೇಕಾಗ್ತದೆ. ಈಗ ಹಿಡ್ಕೊಂಡ್ರೆ ನಾಟಿ ಕೋಳಿ ಈ ರೀತಿ ರೆಕ್ಕೆ ಹೊಡಿತಾನೆ ಇರಬೇಕು. ನೋಡಿ, ನಾನೇನು ಇಂಜೆಕ್ಷನ್ ಕೊಡ್ತಾ ಇಲ್ಲ, ಬೆಂಡ್ತಾ ಇಲ್ಲ.
ದಿಸ್ ಇಸ್ ನಾಟಿ ಕೋಳಿ. ಈ ಕೋಳಿ ಮೊಟ್ಟೆ ಇಕ್ಕಿಲ್ಲ ಅಂದ್ರೆ ನಾನ್ ಗ್ಯಾರಂಟಿ, ಮರಿ ಮಾಡಿಲ್ಲ ಅಂದ್ರೆ ನಾನೇ ಗ್ಯಾರಂಟಿ. ನೋಡಿದ್ರಲ್ಲ ಸ್ನೇಹಿತರೆ, ನಾಟಿ ಕೋಳಿ ಕಿರ್ಚಾಟ, ಕೂಗಾಟ, ಅದ್ರ ಸೌಂಡು, ಅದ್ರ ಗಮ್ಮತ್ತೇನು ಅಂತ. ನಾನು ಎಂಥ ದೊಡ್ಡ ಸಂತೆಯಿಂದ ತರ್ತೀನಿ, ಎಷ್ಟು ಕೋಳಿ ತರ್ತೀನಿ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗಾಗಿ ಇಂಥ ಒರಿಜಿನಲ್ ನಾಟಿ ಕೋಳಿನ ನಮ್ಮ ಹೋಟ್ಲಿಗೆ ತಂದು ಸೌದೆ ಒಲೆಯಲ್ಲೇ ಬಾಯ್ಲ್ ಮಾಡಿ ಊಟ ಕೊಡ್ತೀವಿ. ಎಷ್ಟೋ ಜನ ಊಟ ಮಾಡಿ ಸರ್ ತುಂಬ ಚೆನ್ನಾಗಿದೆ ಒರಿಜಿನಲ್ ನಾಟಿ ಕೋಳಿ ಅಂತ ಹೇಳಿದಾಗ ನನಗೆ ಎಲ್ಲೋ ಒಂದು ರೀತಿ ಹೆಮ್ಮೆ ಆಗ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ಭೋಜನ ಪ್ರಿಯರಿಗೂ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ತಲುಪುವ ತನಕ ಶೇರ್ ಮಾಡಿ. ನಮ್ಮ ಹೋಟ್ಲ್ ಅಡ್ರೆಸ್ ಕನ್ಫ್ಯೂಸ್ ಆದರೆ ಗೂಗಲಲ್ಲಿ ಶಂಕರ್ ನಾಟಿ ಕೋಳಿ ಡಾಬಾ ಹೊಡೆದ್ರೆ ಬರುತ್ತೆ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.